ಹಾಯ್ ಸ್ನೇಹಿತರೆ, GVK ಸ್ಟಡಿ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಇವತ್ತಿನ ದಿನ ಫೆಬ್ರವರಿ 9 ಮತ್ತು 10 ಪ್ರಚಲಿತ ಘಟನೆಗಳು. ಮೊದಲನೇ ಪ್ರಶ್ನೆ, ಬಿಮ್ಸ್ಟೆಕ್ ಯುವ ಶೃಂಗಸಭೆ 2025 ಯಾವ ದೇಶದಲ್ಲಿ ಜರುಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ. ನೆಕ್ಸ್ಟ್ ಕ್ವೆಶನ್, ಭೂಪ್ರದೇಶದ ದೃಷ್ಟಿಯಿಂದ ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಸಹಕಾರ ಸಂಘವಾದ ಸಾರ್ಕ್ನ ಅತಿ ದೊಡ್ಡ ಸದಸ್ಯ ರಾಷ್ಟ್ರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಭಾರತ. ಸಾರ್ಕ್ನ ಅತಿ ದೊಡ್ಡ ಸದಸ್ಯ ರಾಷ್ಟ್ರ ಭಾರತ. ಸಾರ್ಕ್ ಸ್ಥಾಪನೆಯಾಗಿದ್ದು 1985 ಡಿಸೆಂಬರ್ 8ರಂದು. ಅದರ ಕೇಂದ್ರ ಕಚೇರಿ ಇರುವುದು ನೇಪಾಳದ ಕಠ್ಮಂಡು. ಒಟ್ಟು 8 ರಾಷ್ಟ್ರಗಳು. ನೆಕ್ಸ್ಟ್ ಕ್ವೆಶನ್, ಜನಸಂಖ್ಯಾ ಸಮಸ್ಯೆಗಳನ್ನು ಅರಿವು ಮೂಡಿಸಲು ಈ ಕೆಳಗಿನ ಯಾವ ವಾರ್ಷಿಕ ವರದಿಯನ್ನು ವಿಶ್ವಸಂಸ್ಥೆ ಜನಸಂಖ್ಯಾ ನಿಧಿ ಪ್ರಕಟಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ವಿಶ್ವ ಜನಸಂಖ್ಯಾ ಸ್ಥಿತಿ ವರದಿ. ನೆಕ್ಸ್ಟ್ ಕ್ವೆಶನ್, 2025 ICC ಚಾಂಪಿಯನ್ಸ್ ಟ್ರೋಫಿಯನ್ನು ಯಾವ ದೇಶ ಆಯೋಜಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಪಾಕಿಸ್ತಾನ. ನೆಕ್ಸ್ಟ್ ಕ್ವೆಶನ್, ಸೈಕ್ಲೋನ್ 2025 ಸಮರಾಭ್ಯಾಸ ಯಾವ ದೇಶಗಳ ನಡುವೆ ನಡೆಯಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ ಮತ್ತು ಈಜಿಪ್ಟ್. ರಾಜಸ್ಥಾನದಲ್ಲಿ ನಡೀತಿದೆ. ರಾಜಸ್ಥಾನ್. ನೆಕ್ಸ್ಟ್ ಕ್ವೆಶನ್, ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನವಾದ ಏರೋ ಇಂಡಿಯಾ 2025 ಇದು ಎಷ್ಟನೇ ಆವೃತ್ತಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, 15ನೇ ಆವೃತ್ತಿ. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುತ್ತದೆ. ನೆಕ್ಸ್ಟ್, 2025ರಲ್ಲಿ ಚಾಲನೆ ನೀಡಿದವರು ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್. ನೆಕ್ಸ್ಟ್ ಕ್ವೆಶನ್, ಇಂದಿರಾವತಿ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿ ಬರುತ್ತದೆ? ಇತ್ತೀಚೆಗೆ ಸುದ್ದಿಯಲ್ಲಿರುವ ಇಂದಿರಾವತಿ ರಾಷ್ಟ್ರೀಯ ಉದ್ಯಾನ ಛತ್ತೀಸ್ಗಢ್ನಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವೆಶನ್, ದಕ್ಷಿಣದ ಪ್ರಯಾಗ್ರಾಜ್ ಎಂದು ಪ್ರಸಿದ್ಧಿ ಪಡೆದಿರುವ ಸ್ಥಳ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಟಿ ನರಸೀಪುರ. ದಕ್ಷಿಣದ ಪ್ರಯಾಗ್ರಾಜ್ ಎಂದು ಪ್ರಸಿದ್ಧಿ ಪಡೆದಿರುವ ಸ್ಥಳ ಟಿ ನರಸೀಪುರ, ಮೈಸೂರು ಜಿಲ್ಲೆ, ತಿರುಮಲ-ಕೂಡಲು, ನರಸೀಪುರ. ನೆಕ್ಸ್ಟ್ ಕ್ವೆಶನ್, ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 2ನೇ ಅತಿ ವೇಗದ ಓವರ್ ಮುಗಿಸಿದ ಕ್ರಿಕೆಟಿಗ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ರವೀಂದ್ರ ಜಡೇಜಾ. ಮೊದಲನೇದಾಗಿ ರವೀಂದ್ರ ಜಡೇಜಾ 63 ಸೆಕೆಂಡು, ಇದು ಎರಡನೇದಾಗಿ 64 ಸೆಕೆಂಡು, ಮೊದಲನೇದಾಗಿ, ಎರಡನೇದಾಗಿ 73 ಸೆಕೆಂಡು. ನೆಕ್ಸ್ಟ್ ಕ್ವೆಶನ್, ಸ್ವಾವಲಂಬಿನಿ ಕಾರ್ಯಕ್ರಮವನ್ನು ಮುನ್ನಡೆಸುತ್ತಿರುವ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ನೀತಿ ಆಯೋಗ. ನೆಕ್ಸ್ಟ್ ಕ್ವೆಶನ್, 2030 ವೇಳೆಗೆ ಭಾರತ ಸರ್ಕಾರವು ನವೀಕರಿಸಬಹುದಾದ ಮೂಲಗಳಿಂದ ಎಷ್ಟು ಇಂಧನ ಉತ್ಪಾದಿಸುವ ಗುರಿಯನ್ನು ಹಾಕಿಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, 500 ಗೀಗಾವ್ಯಾಟ್. ನೆಕ್ಸ್ಟ್ ಕ್ವೆಶನ್, ಕೆಳಗಿನ ಯಾವುದು ಬಾಲ್ಟಿಕ್ ರಾಷ್ಟ್ರಗಳ ಗುಂಪಿಗೆ ಸೇರಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಎಸ್ಟೋನಿಯಾ. ಬಾಲ್ಟಿಕ್ ರಾಷ್ಟ್ರಗಳು ಎಸ್ಟೋನಿಯಾ, ಲಾಟ್ವಿಯಾ ಮತ್ತು ಪ್ರಶ್ನೆ ಸಂಖ್ಯೆ 12, ಈ ಕೆಳಗಿನ ಯಾವುದು ಬಾಲ್ಟಿಕ್ ರಾಷ್ಟ್ರಗಳ ಗುಂಪಿಗೆ ಸೇರಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಎಸ್ಟೋನಿಯಾ. ಬಾಲ್ಟಿಕ್ ರಾಷ್ಟ್ರಗಳಾದ ಎಸ್ಟೋನಿಯಾ ಮತ್ತು ಲಾಟ್ವಿಯಾ ಮತ್ತು ಲಿಥುವಾನಿಯಾ. ನೆಕ್ಸ್ಟ್ ಕ್ವೆಶನ್, ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2025 ಎಲ್ಲಿ ಆಯೋಜಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಲಡಾಖ್ ಮತ್ತು ಜಮ್ಮು ಕಾಶ್ಮೀರ.